ವೆಲ್ಕಮ್ ಟು ಶಾಲಾ ಶಿಕ್ಷಣ. ಸ್ನೇಹಿತರೆ, ಈ ವಿಡಿಯೋದಲ್ಲಿ BLO ಆ್ಯಪ್ಗೆ ಸಂಬಂಧಪಟ್ಟಂತೆ ಒಂದು ಹೊಸ ಅಪ್ಡೇಟ್ಸನ್ನು ನೋಡೋಣ. ಈಗಾಗಲೇ ನಾವು SIRಗೆ ಸಂಬಂಧಪಟ್ಟಂತೆ ಪ್ರಿಪ್ರೇಷನ್ ಅದರಲ್ಲಿ ನಾವು ಮ್ಯಾಪಿಂಗ್ ಮಾಡ್ತಾ ಇದ್ದೀವಿ. 2002ರ ಮತದಾರರ ಪಟ್ಟಿ ಹಾಗೂ 2025ರ ಮತದಾರರ ಪಟ್ಟಿಯಲ್ಲಿ ಇರ್ತಕ್ಕಂಥವ್ರನ್ನ ನಾವು ಮ್ಯಾಪಿಂಗ್ ಮಾಡಿದ್ದೀವಿ ಮೊದಲ ಹಂತದಲ್ಲಿ. ಆನಂತರ ನಾವು ಮ್ಯಾಪಿಂಗ್ ಮಾಡಿರ್ತಕ್ಕಂತಹ ಮತದಾರರ ಕುಟುಂಬದ ಸದಸ್ಯರನ್ನು, ಮಗ, ಮಗಳು, ಮೊಮ್ಮಗ, ಮೊಮ್ಮಗಳನ್ನು ನಾವು ಆ ಒಂದು ಕುಟುಂಬದ ಮುಖ್ಯಸ್ಥರೊಂದಿಗೆ ನಾವು ಆ್ಯಡ್ ಪ್ರಾಜೆನಿ ಅಂತೇಳಿ ಆ ಒಂದು ಕುಟುಂಬದ ಸದಸ್ಯರನ್ನು ಕೂಡ ನಾವು ಆ್ಯಡ್ ಮಾಡಿದ್ದೇವೆ. ಈ ರೀತಿ ಆ್ಯಡ್ ಮಾಡುವಾಗ 40+ 40 ವರ್ಷ ಆಗಿರ್ತಕ್ಕಂಥವ್ರನ್ನ, ಅದಕ್ಕಿಂತ 40 ವರ್ಷಕ್ಕಿಂತ ಕಡಿಮೆ ಇರತಕ್ಕಂಥವ್ರನ್ನ ನಾವು ಆ್ಯಡ್ ಪ್ರಾಜೆನಿ ಮೂಲಕ ಆ್ಯಡ್ ಮಾಡ್ತಾಯಿದ್ವಿ. ಆದರೆ 40 ವರ್ಷಕ್ಕಿಂತ ಹೆಚ್ಚಾಗಿರ್ತಕ್ಕಂಥವ್ರನ್ನ ನಾವು ಮ್ಯಾಪ್ ಮಾಡಲಿಕ್ಕೆ ಬರ್ತಾ ಇರಲಿಲ್ಲ. ಈಗ ನಾವು 40+ 40 ವರ್ಷಕ್ಕಿಂತ ಹೆಚ್ಚಿರತಕ್ಕಂತಹ ಮತದಾರರನ್ನು ಕೂಡ ಅವರ ತಂದೆ ಅಥವಾ ತಾಯಿ, ಅಜ್ಜ, ಅಜ್ಜಿಯೊಂದಿಗೆ ನಾವು ಆ್ಯಡ್ ಪ್ರಾಜೆನಿಯನ್ನು ಮಾಡ್ಬೋದು. ಅದು ಹೇಗೆ ಎನ್ನುವುದನ್ನು ಈ ವಿಡಿಯೋದಲ್ಲಿ ನೋಡೋಣ. ಸ್ನೇಹಿತರೆ, ಮೊದಲಿಗೆ ನಿಮ್ಮ BLO ಆ್ಯಪನ್ನು ಓಪನ್ ಮಾಡ್ಕೊಳ್ಳಿ. ನಾವಿಲ್ಲಿ ನೋಡ್ಬೋದು, ಇಲ್ಲಿ ಈ ರೀತಿ ಬರ್ತಾ ಇತ್ತು, ಅಲರ್ಟ್, ಏಜ್ ಆಫ್ ದ ಎಂಟರ್ಡ್ ಎಲೆಕ್ಟರ್ ಈಸ್ ಗ್ರೇಟರ್ ದೆನ್ 40. ಟು ಆ್ಯಡ್ ಪ್ರಾಜೆನಿ ದ ಏಜ್ ಆಫ್ ದ ಪ್ರಾಜೆನಿ ಎಲೆಕ್ಟರ್ ಶುಡ್ ಬಿ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು 40. 40 ವರ್ಷ ಅಥವಾ 40 ವರ್ಷಕ್ಕಿಂತ ಕಡಿಮೆ ಇರತಕ್ಕಂಥವ್ರನ್ನ ನಾವು ಪ್ರಾಜೆನಿಯಲ್ಲಿ ಆ್ಯಡ್ ಮಾಡಬೇಕು ಅಂತೇಳಿ ಕೊಡ್ತಾಯಿತ್ತು. ಹಾಗಾಗಿ ನಾವು ಅವರನ್ನು ಆ್ಯಡ್ ಪ್ರಾಜೆನಿ ಮಾಡ್ದೇ ಹಾಗೆ ಬಿಟ್ಟಿದ್ವಿ. ಈಗ ಅಂಥವ್ರನ್ನ ಒಂದು ಲಿಸ್ಟ್ ಮಾಡಿಕೊಂಡು ಅವರನ್ನು ನಾವು ಈಗ ಪುನಃ ನಾವು ಆ್ಯಡ್ ಪ್ರಾಜೆನಿ ಮಾಡಲಿಕ್ಕೆ ಬರ್ತಾ ಇದೆ. ಅದು ಹೇಗೆ ಅಂತ ನೋಡೋದಾದರೆ, ಮೊದಲಿಗೆ BLO ಆ್ಯಪನ್ನು ಓಪನ್ ಮಾಡ್ಕೊಳ್ಳೋಣ. ಹಾಗೆಯೇ ಸ್ಕ್ರಾಲ್ ಮಾಡಿ ಮ್ಯಾಪಿಂಗ್ ಆಫ್ ಎಲೆಕ್ಟರ್ಸ್ ವಿತ್ ಪ್ರೀವಿಯಸ್ SIR ಅಂತಿದೆಯಲ್ಲ, ಇದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಸೆಕೆಂಡ್ ಆಪ್ಷನನ್ನು ತಗೊಳ್ಳಿ. ಫಸ್ಟ್ ಆಪ್ಷನಲ್ಲಿ ನಾವು ಮಾಡಲಿಕ್ಕೆ ಹೋದರೆ ಈ ಒಂದು 40+ ಆಗಿರ್ತಕ್ಕಂಥವ್ರನ್ನ ಆ್ಯಡ್ ಪ್ರಾಜೆನಿ ಮಾಡಲಿಕ್ಕೆ ಬರೋದಿಲ್ಲ. ಸೆಕೆಂಡ್ ಒನ್ನನ್ನು ನೀವು ಕ್ಲಿಕ್ ಮಾಡ್ಕೊಳ್ಳಿ. ಇದರಲ್ಲಿ ನಾವು ಯಾರಿಗೆ 40ಕ್ಕಿಂತ ಜಾಸ್ತಿ ವಯಸ್ಸಾಗಿದೆಯೋ ಅವರನ್ನು, ಅವರ ಪೇರೆಂಟ್ಸ್ ಜೊತೆಗೆ ನಾವು ಆ್ಯಡ್ ಪ್ರಾಜೆನಿ ಮಾಡೋಣ. ಉದಾಹರಣೆಯಾಗಿ ಮೇಲ್ಭಾಗದಲ್ಲಿ ಸರ್ಚ್ ಬಾರಲ್ಲಿ ನಾವು ಸುಲಭವಾಗಿ ಸರ್ಚ್ ಮಾಡ್ಬೋದು. ಓಕೆ, ಸರ್ಚ್ ಮಾಡಿದ್ದೇವೆ. ಈ ವ್ಯಕ್ತಿ ಮ್ಯಾಪ್ ಆಗಿಲ್ಲ. ಓಕೆ, ಇವ್ರದ್ದು ಏಜ್ ನೋಡ್ಬೋದು, 65 ಇದೆ. ಇವರ ತಂದೆ ಅಥವಾ ತಾಯಿ, ಅಜ್ಜ, ಅಜ್ಜಿ ಅವ್ರದ್ದು ಆಲ್ರೆಡಿ ಮ್ಯಾಪ್ ಆಗಿರ್ತದೆ. ಓಕೆ, ಅಂಥವ್ರನ್ನ ನಾವು ತೊಗೊಂಡು ಈಗ ನಾವು ಮ್ಯಾಪ್ ಮಾಡ್ತಿದ್ದೀವಿ. ಓಕೆ, ಮಾರ್ಕ್ ಸೆಲ್ಫ್ ಆ್ಯಸ್ ಪ್ರಾಜೆನಿ ಅಂತೇಳಿ ಕ್ಲಿಕ್ ಮಾಡ್ಕೊಳ್ಳಿ. ಓಕೆ, ನೆಕ್ಸ್ಟ್ ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ ನಂಬರು ನಮ್ದು ಏನಿದೆಯೋ ಅದೇ ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ ನಂಬರು 2002ರಲ್ಲಿ ಯಾವುದಿತ್ತು ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆ, ಹಾಗೆಯೇ ನಮ್ಮ ಪಾರ್ಟ್ ನಂಬರು 2002ರಲ್ಲಿ ಯಾವುದಿತ್ತು ಅದೇ ನಮ್ಮದೇ ಪಾರ್ಟನ್ನು ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆ, ನಮ್ಮದೇ ಗ್ರಾಮ, ನಮ್ಮದೇ ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ ನಂಬರು, ನಮ್ಮದೇ ಪಾರ್ಟ್ ನಂಬರು. ಓಕೆ, ಈಗ ಸೀರಿಯಲ್ ನಂಬರ್ನ ಎಂಟ್ರಿ ಮಾಡುವಾಗ ಅವರ ತಂದೆ, ತಾಯಿ, ಅಜ್ಜ, ಅಜ್ಜಿ ಯಾರ್ದು ಈಗಾಗಲೇ ಮ್ಯಾಪ್ ಆಗಿದೆಯೋ, ಅಂದರೆ 2002ರಲ್ಲಿ ಅವರ ಒಂದು ಹೆಸರಿದೆಯೋ ಆ ಒಂದು ಸೀರಿಯಲ್ ನಂಬರ್ನ ಇಲ್ಲಿ ಎಂಟ್ರಿ ಮಾಡಿ. ಓಕೆ, ಅವ್ರ ತಾಯಿಯವರು ಎಂಟ್ರಿ ಮಾಡಿದ್ದೇವೆ. ಸರ್ಚ್ ಆಪ್ಷನನ್ನು ಕ್ಲಿಕ್ ಮಾಡಿದರೆ ಅವರ ಡೀಟೇಲ್ಸ್ ಇಲ್ಲಿ ಬಂತು. ಈಗ ನಾವು ಇಲ್ಲಿ ರಿಲೇಷನ್ ವಿತ್ ಎಲೆಕ್ಟರ್ ಅಂತಿದೆಯಲ್ಲ, ಇಲ್ಲಿ ಕ್ಲಿಕ್ ಮಾಡ್ಕೊಳ್ಳೋಣ. ನೆಕ್ಸ್ಟು ಇವರು ಅವರಿಗೆ ಮಗ ಆಗಬೇಕು. ಓಕೆ, ಸನ್ ಅಂತೇಳಿ ಕ್ಲಿಕ್ ಮಾಡ್ಕೊಳ್ಳೋಣ. ಈಗ ನಾವು ಆ್ಯಡ್ ಅಂತೇಳಿ ಕೊಡೋಣ. ನಾವಿಲ್ಲಿ ನೋಡ್ಬೋದು, ಪ್ರಾಜೆನಿ ಆ್ಯಡ್ ಸಕ್ಸಸ್ಫುಲಿ ಅಂತೇಳಿ ಬಂತು. ನಾನು ಮತ್ತೊಮ್ಮೆ ರಿಪೀಟ್ ಮಾಡೋದಾದರೆ, 65 ವರ್ಷ ವಯಸ್ಸಿರ್ತಕ್ಕಂಥವ್ರನ್ನ ನಾವು ಮ್ಯಾಪಿಂಗ್ ಆಗಿರಲಿಲ್ಲ, ಯಾಕಂದರೆ ಅವರ ಹೆಸರು 2002ರ ಪಟ್ಟಿಯಲ್ಲಿ ಇರಲಿಲ್ಲ. ಆದರೆ ಅವ್ರ ತಾಯಿಯ ಹೆಸರು 2002ರ ಪಟ್ಟಿಯಲ್ಲಿತ್ತು, ಅವ್ರನ್ನ ನಾವು ಮ್ಯಾಪ್ ಮಾಡಿದ್ವಿ. ಅವ್ರ ತಾಯಿಯೊಂದಿಗೆ ಅವರ ಮಗನನ್ನು ಆ್ಯಡ್ ಮಾಡಲಿಕ್ಕೆ ಮೊದಲನೇ ಆಪ್ಷನಲ್ಲಿ ಬರ್ತಾ ಇರಲಿಲ್ಲ, ಯಾಕಂದರೆ 40+ ಇದೆ ಏಜ್ ಅಂತೇಳಿ ಅದು ತೋರಿಸ್ತಾ ಇತ್ತು. ಈಗ ನಾವು ಸೆಕೆಂಡ್ ಒನ್ನಲ್ಲಿ ಆ್ಯಡ್ ಸೆಲ್ಫ್ ಆ್ಯಸ್ ಪ್ರಾಜೆನಿ ಅಂತಿದೆಯಲ್ಲ, ಈ ಒಂದು ಆಪ್ಷನ್ನ ಮೂಲಕ, ಈ ಒಂದು ಸೆಕೆಂಡ್ ಆಪ್ಷನ್ನ ಮೂಲಕ ನಾವು ಕ್ಲಿಕ್ ಮಾಡಿಕೊಂಡು ಫಸ್ಟಿಗೆ ಮತದಾರರನ್ನು ನಾವು ತೊಗೊಂಡ್ವಿ. ಅಂದರೆ ಯಾರನ್ನ ನಾವು ಮ್ಯಾಪ್ ಮಾಡಲಿಕ್ಕೆ ಬರ್ತಾ ಇರಲಿಲ್ವೋ, ಯಾರನ್ನು ಆ್ಯಡ್ ಪ್ರಾಜೆನಿ ಮಾಡಲಿಕ್ಕೆ ಬರ್ತಾ ಇರಲಿಲ್ವೋ ಅವರ ಡೀಟೇಲ್ಸನ್ನು ನಾವು ಸರ್ಚ್ ಮಾಡಿದ್ವಿ. ಓಕೆ, ನೆಕ್ಸ್ಟು ಅವರ ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ ನಂಬರ್ನ ತೊಗೊಂಡ್ವಿ, ಹಾಗೆಯೇ ಪಾರ್ಟ್ ನಂಬರ್ ತೊಗೊಂಡ್ವಿ. ಇವೆರಡೂ ಕೂಡ ನಮ್ಮದೇ ಪಟ್ಟಿಯಲ್ಲಿರ್ತಕ್ಕಂತಹ ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ ನಂಬರ್ ಹಾಗೆಯೇ ಪಾರ್ಟ್ ನಂಬರು. ಆ ನಂತರ ಯಾರ್ದು ಈಗಾಗಲೇ ಮ್ಯಾಪ್ ಆಗಿದೆಯೋ, ಅಂದರೆ 2002ರ ಪಟ್ಟಿಯಲ್ಲಿರ್ತಕ್ಕಂಥ ಸೀರಿಯಲ್ ನಂಬರ್ನ ಹಾಕಿದ್ವಿ. ಆ ನಂತರ ಅವರು ಇವರಿಗೆ ಮಗ ಆಗಬೇಕು ಅಂತೇಳಿ ನಾವು
ಆ ಒಂದು ರಿಲೇಷನ್ ಟೈಪನ್ನು ಸೆಲೆಕ್ಟ್ ಮಾಡ್ಕೊಂಡ್ವಿ. ಆನಂತರ ನಾವು ಮಾರ್ಕ್ ಸೆಲ್ಫ್ ಆ್ಯಸ್ ಪ್ರಾಜಿನಿ ಅಂತೇಳಿ ಈ ರೀತಿ ನಾವು ಪ್ರಾಜಿನಿಯನ್ನು ಆ್ಯಡ್ ಮಾಡಿದ್ವಿ. ಇನ್ನೊಂದನ್ನು ಉದಾಹರಣೆಯಾಗಿ ನೋಡೋದಾದರೆ ಇಲ್ಲಿ ನಾವು ಸರ್ಚ್ ಮಾಡ್ಬೋದು. ಓಕೆ, ಇವರು ಆ್ಯಡ್ ಪ್ರಾಜಿನಿ ಮಾಡಲಿಕ್ಕೆ ಬರ್ತಾ ಇಲ್ಲ. ಇವ್ರ ವಯಸ್ಸು ಕೂಡ 62 ಇದೆ. ನಾವು ಇದನ್ನು ಕ್ಲಿಕ್ ಮಾಡ್ಕೊಳ್ಳೋಣ. ನೆಕ್ಸ್ಟ್ ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ ನಂಬರ್ನ ಸೆಲೆಕ್ಟ್ ಮಾಡ್ಕೊಳ್ಳೋಣ. ನಮ್ಮದೇ ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ ನಂಬರು. ಓಕೆ, ನೆಕ್ಸ್ಟ್ ನಮ್ಮದೇ ಪಾರ್ಟ್ ನಂಬರು 2002ರಲ್ಲಿರ್ತಕ್ಕಂಥ ಪಾರ್ಟ್ ನಂಬರು, ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳೋಣ. ಓಕೆ, ನೆಕ್ಸ್ಟ್ ಇಲ್ಲಿ ನಾವು ನೋಡ್ಬೋದು ಅವ್ರ ತಾಯಿಯ ಸೀರಿಯಲ್ ನಂಬರ್ ಇದು. 2002ರ ಪಟ್ಟಿಯಲ್ಲಿ ಅವರ ತಾಯಿಯ ಹೆಸರು ಇತ್ತು. ಹಾಗಾಗಿ ಆ ಒಂದು ಸೀರಿಯಲ್ ನಂಬರ್ನ ಹಾಕೋಣ. ಸರ್ಚ್ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡೋಣ. ನಂತರ ನಾವಿಲ್ಲಿ ನೋಡ್ಬೋದು ರಿಲೇಷನ್ ಟೈಪ್ ಅಂತಿದೆ. ಇಲ್ಲಿ ನಾವು ಕ್ಲಿಕ್ ಮಾಡಿಕೊಂಡು ರಿಲೇಷನ್ ಟೈಪ್ ಅಂತಿದೆ, ಇಲ್ಲಿ ಕ್ಲಿಕ್ ಮಾಡಿಕೊಂಡು ಇವರು ಅವ್ರಿಗೆ ಮಗ ಆಗಬೇಕು. ಹಾಗಾಗಿ ಸನ್ ಅಂತೇಳಿ ಕ್ಲಿಕ್ ಮಾಡ್ಕೊಳ್ತೀವಿ. ಆ್ಯಡ್ ಅಂತೇಳಿ ಕ್ಲಿಕ್ ಮಾಡಿದ್ವಿ. ನಾವಿಲ್ಲಿ ನೋಡ್ಬೋದು ಪ್ರಾಜಿನಿ ಆ್ಯಡ್ ಸಕ್ಸಸ್ಫುಲಿ ಅಂತೇಳಿ ಬಂತು. ಸ್ನೇಹಿತರೆ, ಈ ರೀತಿ ನೀವು ನಿಮ್ಮ ಮತದಾರರ ಪಟ್ಟಿಯನ್ನು 2002ರ ಮತದಾರರ ಪಟ್ಟಿ ಹಾಗೂ 2025ರ ಮತದಾರರ ಪಟ್ಟಿಯನ್ನು ನೀವು ಅವಲೋಕಿಸಿ ಯಾರನ್ನು ನೀವು ಏಜ್ 40+ ಇದೆ ಅವ್ರನ್ನ ಆ್ಯಡ್ ಪ್ರಾಜಿನಿ ಮಾಡಲಿಕ್ಕೆ ಬರೋದಿಲ್ಲ ಅಂತ ಅಂದ್ಕೊಂಡಿದ್ರೋ ಅವ್ರನ್ನ ನೀವು ಆ್ಯಡ್ ಸೆಲ್ಫ್ ಆ್ಯಸ್ ಪ್ರಾಜಿನಿ ಅಂತಿದೆಯಲ್ಲ, ಇದನ್ನು ಕ್ಲಿಕ್ ಮಾಡಿಕೊಂಡು ನೀವು ಬಹಳ ಸುಲಭವಾಗಿ ನೀವು ಆ್ಯಡ್ ಪ್ರಾಜಿನಿಯನ್ನು ಮಾಡ್ಬೋದು. ಹಾಗೆಯೇ ನಿಮ್ಮ ಪ್ರಾಜಿನಿ ಪರ್ಸೆಂಟೇಜ್ ಕೂಡ ಜಾಸ್ತಿ ಆಗ್ತದೆ. ಥ್ಯಾಂಕ್ ಯು ಸ್ನೇಹಿತರೆ. ಇನ್ನೂ ಹೆಚ್ಚಿನ ಮಾಹಿತಿಯನ್ನು ಮುಂದಿನ ವಿಡಿಯೋಗಳಲ್ಲಿ ನೋಡೋಣ. ಥ್ಯಾಂಕ್ ಯು.